ವಿದ್ಯಾರ್ಥಿಗಳೇ 7ನೇ ತರಗತಿ ಗಣಿತ ಅದರಲ್ಲಿ ನಾವು ಸುತ್ತಳತೆ ಮತ್ತು ವಿಸ್ತೀರ್ಣ ಎನ್ನೋ ಪಾಠದ ಅಭ್ಯಾಸ 11.3ರ 11, 12, 13 ಮತ್ತು 14 ಲೆಕ್ಕಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 11ನೇ ಲೆಕ್ಕ 6 ಸೆಂಟಿಮೀಟರ್ ಬಾಹು ಇರುವ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಕತ್ತರಿಸಿ ತೆಗೆಯಲಾಗಿದೆ. ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು ಅಂತ. ಈಗ ಲೆಕ್ಕ ಏನು ಅಂತ ನೋಡೋದಾದರೆ 6 ಸೆಂಟಿಮೀಟರ್ ಬಾಹು ಇರತಕ್ಕಂಥ ಇದು 6 ಸೆಂಟಿಮೀಟರ್ ಬಾಹು ಇರತಕ್ಕಂಥ ಒಂದು ಏನು ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆ ಅಂತೆ. ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ 2 ಸೆಂಟಿಮೀಟರ್ ಅಂದರೆ ತ್ರಿಜ್ಯ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಸೆಂಟಿಮೀಟರ್ ತ್ರಿಜ್ಯವುಳ್ಳ ಒಂದು ವೃತ್ತವನ್ನು ತೆಗೆದಿದ್ದಾರಂತೆ. ತೆಗೆದಾಗ ಹಾಗಾದರೆ ಈ ಉಳಿತಲ್ಲ ಅದು ವೃತ್ತ ಬಿಟ್ಟು ಈ ಉಳಿದಂಥ ಜಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ನಾವೇನು ಬರ್ಕೊಳ್ಳೋಣ ಅಂತಂದರೆ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯ ಬಾಹು ಅಂತ ಬರ್ಕೊಳ್ಳೋಣ, ಅದು 6 ಸೆಂಟಿಮೀಟರ್. ಹಾಗೆ ಈ ಚೌಕಾಕಾರದ ಅಲ್ಯೂಮಿನಿಯಂ ಹಾಳೆಯಿಂದ ತೆಗೆದ ವೃತ್ತದ ತ್ರಿಜ್ಯ ಅದನ್ನು ಬರ್ಕೊಂಬಿಡೋಣ. ನೋಡಿ, ಅಲ್ಯೂಮಿನಿಯಂ ಹಾಳೆಯಿಂದ ತೆಗೆದ ವೃತ್ತದ ತ್ರಿಜ್ಯ ಯಾವುದು? ಆರ್. ಇದು ಆರ್ ಎಷ್ಟು? ಆರ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್. ಈಗೇನು ಕೇಳಿದರೆ ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಅದನ್ನು ಬರ್ಕೊಳ್ಳೋಣ. ಉಳಿದ ಅಲ್ಯೂಮಿನಿಯಂ ನೋಡಿ, ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಏನು? ಈ ಚೌಕದ ವಿಸ್ತೀರ್ಣ, ಅದರಲ್ಲಿ ಈ ವೃತ್ತದ ವಿಸ್ತೀರ್ಣವನ್ನು ಕಳೆದು ಬಿಡೋಣ, ಸಿಕ್ಬಿಡುತ್ತೆ. ಚೌಕದ ವಿಸ್ತೀರ್ಣ ಏನು? ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು, ಬಾಹು ಇಂಟು ಬಾಹು. ವೃತ್ತದ ವಿಸ್ತೀರ್ಣ ಪೈ ಆರ್ ಸ್ಕ್ವೇರ್. ಈಗ ಚೌಕದ ವಿಸ್ತೀರ್ಣ ಬಾಹು ಇಂಟು ಬಾಹು ಅಂದರೆ 6 ಇಂಟು 6, ಯಾಕಂದರೆ ಬಾಹು 6 ಅಂತ ಕೊಟ್ಬಿಟ್ಟಿದ್ದಾರೆ, ಮೈನಸ್ ಪೈ ಅಂದರೆ ಅವರೇ ಕೊಟ್ಟಿದ್ದಾರೆ 3.14 ಅಂತ, ಇಂಟು ಆರ್ ಸ್ಕ್ವಯರ್ ಅಂದರೆ 2 ಸ್ಕ್ವೇರ್. ಈಗ ನೋಡಿ 6 36 ಮೈನಸ್ 3.14 ಇಂಟು 2 4. ಇಲ್ಲಿ ಈ ಕಡೆ ಮಾಡ್ತೀನಿ, ಇಲ್ಲೇ ಮಾಡಿಬಿಡ್ಬೋದು ನಾವು. 36 ಮೈನಸ್ ನೋಡಿ 4 4 16 6 10 1 4 1 4 1 5 4 3 12 ಪಾಯಿಂಟ್ 2 ಸಂಖ್ಯೆ ಆದಮೇಲೆ ಇದೆ, ಅಲ್ಲಿಗೆ 12.56. ಸೊ 36ರಲ್ಲಿ 12.56 ನಾವೇನು ಮಾಡೋಣ, ಕಳಿಯೋಣ. ಇಲ್ಲೇನೂ ಇಲ್ಲ ಅಂದರೆ 0 0 ಅಂತ. ಸೊ 0ಲ್ಲಿ 6 ಹೋದರೆ ಅಂದರೆ 10ರಲ್ಲಿ 6 ಹೋದರೆ 4, ಇಲ್ಲಿ 9ರಲ್ಲಿ 5 ಹೋದರೆ 4, ಪಾಯಿಂಟ್ ಇಲ್ಲಿ 5, 5ರಲ್ಲಿ 2 ಹೋದರೆ 3, 3ರಲ್ಲಿ 1 ಹೋದರೆ 2. ಸೊ ಅಲ್ಲಿಗೆ ಏನು ಬಂತು? 23.44 ಬಂತು. 23.44 ಏನಿದು? ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ಉಳಿದ ಅಲ್ಯೂಮಿನಿಯಂ ಹಾಳೆಯ ವಿಸ್ತೀರ್ಣ ಎಷ್ಟು? 23.44 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. 12ನೇ ಲೆಕ್ಕ ಒಂದು ವೃತ್ತದ ಸುತ್ತಳತೆಯು 31.4 ಸೆಂಟಿಮೀಟರ್ ಇದೆ. ವೃತ್ತದ ತ್ರಿಜ್ಯ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಪೈ ಇಸ್ ಈಕ್ವಲ್ ಟು 3.14 ಎಂದು ತೆಗೆದುಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಈ ವೃತ್ತದ ಸುತ್ತಳತೆ ಕೊಟ್ಬಿಟ್ಟಿದ್ದಾರೆ. ಏನು ವೃತ್ತದ ಸುತ್ತಳತೆ? ವೃತ್ತದ ಸುತ್ತಳತೆ ಅಂದರೆ ಪರದಿ ಅಂತ. ವೃತ್ತದ ಸುತ್ತಳತೆ ಎಷ್ಟು? 31.4 ಸೆಂಟಿಮೀಟರ್. ಸೊ ವೃತ್ತದ ಸುತ್ತಳತೆ ಅಂತಂದರೆ ಏನಾದರೂ ಸೂತ್ರ? 2πr. 2πr ಇಸ್ ಈಕ್ವಲ್ ಟು 31.4. 2 ಅಂದರೆ 2π ಅಂತಂದರೆ 3.14, ಆರ್ ಗೊತ್ತಿಲ್ಲ 31.4. ಈಗ ಹೊರೆ ಗುಣಕಾರ ಮಾಡೋಣ. ಹೊರೆ ಗುಣಕಾರ ಮಾಡಿದ್ರೆ 6 ಅಲ್ಲೇ ಇರುತ್ತೆ, ಅಲ್ಲಿಗೆ 31.4 ಡಿವೈಡೆಡ್ ಬೈ 3.14 ಇಂಟು 2. ನೋಡಿ, ಈಗ ಇಲ್ಲಿ ನೋಡಿ 31.4 3.14ರಿಂದ ನಾವೇನು ಮಾಡಬೇಕು? ಭಾಗಿಸ್ಬೇಕು. ಭಾಗಿಸ್ಬೇಕು ಅಂತಂದರೆ ಪಾಯಿಂಟು ನೋಡಿ, ಇಲ್ಲಿ 2 ಸಂಖ್ಯೆ, 1 ಸಂಖ್ಯೆ 2 ಸಂಖ್ಯೆ ಆದಮೇಲೆ ಇಟ್ಟರೆ ಇಲ್ಲಿ ಪಾಯಿಂಟು 1 ಸಂಖ್ಯೆ ಮತ್ತು 2 ಸಂಖ್ಯೆ ಆದಮೇಲೆ ಬರುತ್ತೆ. ಅಂದರೆ ಆರ್ ಇಸ್ ಈಕ್ವಲ್ ಟು ನೋಡಿ 3140 ಆಗುತ್ತೆ ಮೇಲೆ, ಇದು 314 ಆಗುತ್ತೆ, ಸರಿನಾ? ಇಂಟು 2. ಇದು ಅರ್ಥ ಆಯ್ತು ಹೆಂಗೆ? ಪಾಯಿಂಟ್ ನೋಡ್ರಿ, 2 ಸಂಖ್ಯೆ ಮುಂದೆ ಹೋಗ್ತಾ ಇದೆ. 2 ಸಂಖ್ಯೆ ಮುಂದೆ ಹೋದರೆ ಇಲ್ಲೂ ಸಹ 2 ಸಂಖ್ಯೆ ಮುಂದೆ ಹೋಗ್ಬೇಕಾದ್ರೆ ಇರೋದೇ 1, ಹಾಗಾಗಿ 0 ಹಾಕ್ಕೊಂಡೆ ಮೇಲೆ ನಾನು. ಈಗ ಆರ್ ಇಸ್ ಈಕ್ವಲ್ ಟು ನೋಡಿ 314 ಒಂದ್ಲೆ ಇಲ್ಲಿ 0 ಇದೆ 0. ಸೊ ಅಲ್ಲಿ ಕೆಳಗೆ ಏನು ಬಂತು? 10 ಡಿವೈಡೆಡ್ ಬೈ 2 ಬಂತು. ಅಲ್ಲಿಗೆ ಆರ್ ಇಸ್ ಈಕ್ವಲ್ ಟು 2 1 2 5 ಆರ್ ಏನಿದು? ಸೆಂಟಿಮೀಟರ್. ಸೊ ಆರ್ ಅಂದ್ರೇನು? ತ್ರಿಜ್ಯ. ಸೊ ತ್ರಿಜ್ಯ ಆರ್ ಇಸ್ ಈಕ್ವಲ್ ಟು ಎಷ್ಟು? 5 ಸೆಂಟಿಮೀಟರ್ ಆಯಿತು. ಈಗ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಯಾವುದ್ರದ್ದು? ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣ. ವೃತ್ತದ ವಿಸ್ತೀರ್ಣದ ಸೂತ್ರ ಏನು? ಪೈ ಆರ್ ಸ್ಕ್ವೇರ್. ಪೈ ಆರ್ ಸ್ಕ್ವೇರ್. ಪೈ ಅಂದರೆ 3.14, ಆರ್ ಸ್ಕ್ವೇರ್ ಅಂದರೆ ಈಗ ನಾವು ಕಂಡುಹಿಡಿದ್ವಲ್ಲ ಏನು? 5 ಸ್ಕ್ವೇರ್. ಸೊ 3.14 ಇಂಟು 25, 5 5 25. ಇಲ್ಲಿ ಸೈಡಿಗೆ
ಮಾಡೋಣ. 3.14 ಇಂಟು 25 ಅಲ್ಲಿಗೆ 5 4 20 0 10 2 5 1 5 2 7 5 3 15 ಬಿಡಿ ಸ್ಥಾನವನ್ನು ಬಿಡ್ತೀನಿ. 4 2 8 2 1 2 2 3 6 ಸೊ ಕೂಡಿದ್ರೆ 0 8 7 15 10 1 6 2 8 7 ಪಾಯಿಂಟು 2 ಸಂಖ್ಯೆ ಆದಮೇಲೆ ಇದೆ 2 ಸಂಖ್ಯೆ ಅಲ್ಲಿಗೆ 78.75 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾದರೆ ವೃತ್ತದ ವಿಸ್ತೀರ್ಣ ಎಷ್ಟು? 78.5 ಸೆಂಟಿಮೀಟರ್. 5 0 ಅಂತ ಹೇಳೋದು ಬೇಕಾಗಲ್ಲ, 5 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿದ್ರೆ ಸಾಕು. 78.5 ಸೆಂಟಿಮೀಟರ್ ಸ್ಕ್ವೇರ್ ಇಷ್ಟು ಹೇಳಿದ್ರೆ ಸಾಕು. 13ನೇ ಲೆಕ್ಕ. ಒಂದು ವೃತ್ತಾಕಾರದ ಹೂವಿನ ತೋಟವು 4 ಮೀಟರ್ ಅಗಲದ ಪಥದಿಂದ ಸುತ್ತುವರಿಯಲ್ಪಟ್ಟಿದೆ. ಇದೆ 4, ಇದು 4 ಏನೋ ಮೀಟ್ರಿಂದ ಸುತ್ತುವರಿಯಲ್ಪಟ್ಟಿದೆ. ಹೂವಿನ ತೋಟದ ವ್ಯಾಸ 66, ಇದು ಒಳಗಿರ್ತಕ್ಕಂಥದ್ದು ಯಾವುದು 66 ಮೀಟ್ರ್ ಅಂತೆ. ಹಾಗಾದರೆ ಈ ಪಥದ ವಿಸ್ತೀರ್ಣ ಎಷ್ಟು ಅಂತ, ಈ ಪಥದ ವಿಸ್ತೀರ್ಣ ಎಷ್ಟು ಅಂತ ಅಂದರೆ ಇದೇನು ಕಟ್ ಮಾಡಿದಾರಲ್ಲ ಈ ರೋಡು ಅಂದರೆ ಹೊರಗಿರ್ತಕ್ಕಂಥದ್ದು ಈ ಭಾಗದ ವಿಸ್ತೀರ್ಣ ಟೋಟಲ್ ಎಷ್ಟು ಅಂತ. ಅಂದರೆ ಇಲ್ಲಿ ಏನಾಗಿದೆ, 2 ವೃತ್ತಗಳಿದವು, ಒಂದು ಹೊರಗಿನ ವೃತ್ತ ಮತ್ತು ಒಳಗಿನ ವೃತ್ತ. ಒಳಗಿನ ವೃತ್ತದ ವ್ಯಾಸ ಎಷ್ಟಂತೆ 66 ಅಂತೆ. ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 4 ಇದೆಯಂತೆ, ಇಲ್ಲಿಂದ ಇಲ್ಲಿಗೆ 4 ಇದೆಯಂತೆ. ಹಂಗಾದರೆ ಹೊರಗಿನ ವೃತ್ತ ಏನಿದೆ, ಹೊರಗಿನ ವೃತ್ತದ ವ್ಯಾಸ ಎಷ್ಟಿದೆ 64, 66 4 70 74 ಬರುತ್ತೆ. ಒಳಗಿಂದು 66 ಬರುತ್ತೆ. ಸೊ ನಾವೇನು ಮಾಡ್ಬೋದು ಅಂತಂದರೆ ಈಗ ನೋಡಿ, ಹೂವಿನ ತೋಟದ ವ್ಯಾಸ ಅಂತಂದರೆ ಚಿಕ್ಕ ವೃತ್ತದ ವ್ಯಾಸ ಎಷ್ಟು 66 ಮೀಟರ್. ಹಾಗಾದರೆ ಇದರ ತ್ರಿಜ್ಯ ಅಂದರೆ ಏನು ನೋಡಿ, ಇದೆ ಸೇಮು. ಸೊ ದೇರ್ ಫಾರ್ ಚಿಕ್ಕ ವೃತ್ತದ ತ್ರಿಜ್ಯ R = 66/2 ಅಲ್ಲಿಗೆ 33 ಸೆಂಟಿಮೀಟರ್. ಈಗ ನೋಡಿ, ಈಗ ದೊಡ್ಡ ಅಂದರೆ ಹೊರಗಿಂದು ದೊಡ್ಡ ತ್ರಿಜ್ಯ ಅಥವಾ ದೊಡ್ಡ ವೃತ್ತದ ವ್ಯಾಸ. ದೊಡ್ಡ ವೃತ್ತದ ವ್ಯಾಸ ಏನಾಗುತ್ತೆ, ಈ ಕಡೆ ನೋಡಿ 66 ಒಳಗುಳಿದಿದೆ. ಆಮೇಲೆ ಈ ಕಡೆ ಭಾಗ ನೋಡಿ, ಈ ಕಡೆ ತೋರಿಸ್ತಾ ಇದ್ದೀನಲ್ಲ, ಈ ಭಾಗ 4 ಪ್ಲಸ್ ಈ ಭಾಗ 4 ಅಲ್ಲಿಗೆ ಎಷ್ಟಾಯಿತು 74 ಆಯಿತು. ಸೊ ದೇರ್ ಫಾರ್ ದೊಡ್ಡ ವೃತ್ತದ ತ್ರಿಜ್ಯ ಅಂದರೆ ಇದನ್ನು ಕ್ಯಾಪಿಟಲ್ R ಅಲ್ಲಿ ಬರೀತೀನಿ ನಾನು, = 74/2. 74ರಲ್ಲಿ ಅರ್ಧ. ಸೊ 2 3 6 1 ಆಯಿತು 14 ಆಯಿತು 2 7. ಸೊ ಸೆಂಟಿಮೀಟರ್ ಅಂದರೆ ದೊಡ್ಡ ವೃತ್ತದ ತ್ರಿಜ್ಯ ಎಷ್ಟು 37 ಸೆಂಟಿಮೀಟರ್. ಈಗ ನಾವೇನು ಮಾಡೋಣ ಅಂತಂದರೆ ಪ್ರಶ್ನೆಯ ಪ್ರಕಾರ ಅಂತ ಬರ್ಕೊಂಬಿಡೋಣ. ಪ್ರಶ್ನೆಯ ಪ್ರಕಾರ ಏನು, ಈ ಪಥದ ವಿಸ್ತೀರ್ಣ, ಹೂವಿನ ಪಥದ ಅಂದರೆ ತೋಟದ ಪಥದ ವಿಸ್ತೀರ್ಣ. ಪ್ರಶ್ನೆಯ ಪ್ರಕಾರ ತೋಟದ ಪಥದ ವಿಸ್ತೀರ್ಣ = ಭಾಳ ಸಿಂಪಲ್ಲು. ದೊಡ್ಡ ವೃತ್ತದಲ್ಲಿ ಏನು, ದೊಡ್ಡ ವೃತ್ತದ ವಿಸ್ತೀರ್ಣದಲ್ಲಿ ಚಿಕ್ಕ ವೃತ್ತದ ವಿಸ್ತೀರ್ಣ ಕಳೆದುಬಿಡೋಣ, ಮೈನಸ್ ಚಿಕ್ಕ ವೃತ್ತದ ವಿಸ್ತೀರ್ಣ ಕಳೆದುಬಿಡೋಣ, ಸಿಕ್ಬಿಡುತ್ತೆ ಆನ್ಸರ್. ಈ ದೊಡ್ಡ ವೃತ್ತದ ವಿಸ್ತೀರ್ಣ ಅಂದರೆ πr² ಅಂತ ಬರ್ಕೊಳ್ಳೋಣ. ಚಿಕ್ಕ ವೃತ್ತ ಏನು ಮಾಡೋಣ, ಸಣ್ಣ r² ಅಂತ ಬರ್ಕೊಳ್ಳೋಣ. ಅಲ್ಲಿಗೆ ಕಾಮನ್ ಹೊರಗೆ ತೆಗೆದುಬಿಟ್ರೆ r² ಮೈನಸ್ ಸಣ್ಣ r² ಆಗುತ್ತೆ. ಸೊ ಅಂತಂದರೆ 3.14 ಇಂಟು r² ಅಂದರೆ ದೊಡ್ಡ r² ಅಂತಂದರೆ 37² ಆಗುತ್ತೆ. ಇಲ್ಲಿದೆ ನೋಡ್ರಿ, ಇದು ಸಣ್ಣ r² ಅಂತಂದರೆ 33². ಈಗ ನಾವು 37² 33² ಮಾಡೋ ಅವಶ್ಯಕತೆ ಇಲ್ಲ. ಕಾರಣ ಏನು ಅಂತಂದರೆ ನೋಡಿ, a² - b² ಅಂತ ಒಂದು ಸೂತ್ರ ಬರುತ್ತೆ. ಅದ್ರ ಪ್ರಕಾರ ಏನು ಅಂತಂದರೆ a + b × a - b ಅಂತ ಈ ಕಡೆ ಸೈಡಿಗೆ. ಅಂದರೆ ಇಲ್ಲಿ a ಜಾಗದಾಗ ಏನಿದೆ 37 ಇದೆ, ಬಿ ಜಾಗದಲ್ಲಿ ಏನಿದೆ 33 ಇದೆ. ಹಾಗಾಗಿ ಇದು ನಾವು ಹೇಗೆ ಬರಿಬೋದು ಅಂತಂದರೆ 37² - 33² = a ಅಂತಂದರೆ 37 + 33 ಇಂಟು 37 - 33 ಅಂತ ಬರಿಬೋದು ಈ ಸೂತ್ರದ ಪ್ರಕಾರ. ಸೊ ದೇರ್ ಫಾರ್ 3.14 ಇಂಟು 37 + 33 ಇಂಟು 37 - 33 ಅಲ್ಲಿಗೆ 3.14. 37 33 ಕೂಡಿದ್ರೆ
ಎಷ್ಟಾಯಿತು 40 30 70 ಇಂಟು 37ರಲ್ಲಿ 33 ಹೋದರೆ 4 ಉಳಿತು. ಸೊ ಇದನ್ನು ಈ ಕಡೆ ಗುಣಿಸ್ಕೊಳ್ಳೋಣ. 3.14 7 4 28 ಅಂದರೆ 280 ಬಂತು. ಈಗ ಇದನ್ನು ಗುಣಿಸ್ಬಿಡೋಣ, ಅಲ್ಲಿಗೆ ಉತ್ತರ ಸಿಕ್ಬಿಡೋದು. ನೋಡಿ ಈ ಕಡೆ ಮೇಲೆ ಗುಣಿಸ್ಕೊಳ್ತೀನಿ ನಾನು. 3.14 ಇಂಟು 20 280 0 ಆಮೇಲೆ ನೋಡೋಣ. ಈಗ 8 4 32ಕ್ಕೆ 2 ದಶಕ 3 8 1 8 8 3 11ಕ್ಕೆ 1 ದಶಕ 1 8 3 24 1 25 ಬಿಡಿಸ್ತಾನೆ ಬಿಡ್ತೀನಿ. 2ರಿಂದ 2 4 8 2 1 2 2 3 6 ಸೊ ಕೂಡಿದ್ರೆ 2 9 7 8 0 ಇರೋದ್ರಿಂದ 0 ಹಾಕ್ತೀನಿ ನಾನು. ಅಲ್ಲಿ ಪಾಯಿಂಟು 2 ಸಂಖ್ಯೆ ಆದಮೇಲೆ ಇದೆ, 2 ಸಂಖ್ಯೆ ಆದಮೇಲೆ ಇಟ್ಬಿಡ್ತೀನಿ. ಅಲ್ಲಿಗೆ 879 ರೂಪಾಯಿ ಅಂದರೆ ಇದು ಏನೋ 879.20 ಸೆಂಟಿಮೀಟ್ರ್ ಸ್ಕ್ವೇರ್. ಹಾಗಾದರೆ ತೋಟದ ಪಥದ ವಿಸ್ತೀರ್ಣ ಎಷ್ಟು? 879.2 ಇದೇನಿದು ಮೀಟರ್, ಇದು ನಾನು ಸೆಂಟಿಮೀಟ್ರಲ್ಲಿ ಇಟ್ಟಿದ್ದೀನಿ, ಮೀಟ್ರ್ ಸ್ಕ್ವೇರ್ ಇದು ಮೀಟರ್ ಸ್ಕ್ವೇರ್. ಇದು ಅಷ್ಟೇ ಮೀಟ್ರ್ ಸ್ಕ್ವೇರ್ ಸೆಂಟಿಮೀಟ್ರ್ ಅಲ್ಲ ಮೀಟ್ರಲ್ಲಿದೆ, ಹಾಗಾಗಿ ಮೀಟ್ರಲ್ಲೇ ಬರಿಬೇಕಾಗುತ್ತೆ ನೀವು, ಹಾಗಾಗಿ ಮೀಟ್ರ್ ಸ್ಕ್ವೇರ್ ಆಗಿದೆ. 14ನೇ ಲೆಕ್ಕ. ಒಂದು ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ 314 ಮೀಟರ್ ಸ್ಕ್ವೇರ್ ಇದೆ. ಉದ್ಯಾನವನದ ಕೇಂದ್ರದಲ್ಲಿನ ಪ್ರೋಷಕ ಅಂದರೆ ಕಾರಂಜಿ, ಸ್ಪ್ರಿಂಕ್ಲರ್ ಅಂತ, ಅದು 12 ಮೀಟ್ರ್ ತ್ರಿಜ್ಯದಷ್ಟು ಕಾರಂಜಿಯ ವಿಸ್ತೀರ್ಣವನ್ನು ಆವರಿಸುತ್ತೆ. ಅಂದರೆ 12 ಮೀಟ್ರ್ ಇದೆಯಂಥದ್ರದ್ದು. ಹಾಗಾದರೆ ಪೋಷಕ ಕಾರಂಜಿ ಸಂಪೂರ್ಣ ಉದ್ಯಾನವನವನ್ನು ತೋಯಿಸಬಲ್ಲದೆ, ಅಂದರೆ ಫುಲ್ ಸಂಪೂರ್ಣ ನೀರನ್ನು ಹಾಯಿಸುತ್ತಾ ಅಂತ. π = 3.14 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡೋಣ, ವೃತ್ತಾಕಾರದ ಹೂವಿನ ಉದ್ಯಾನವನದ ವಿಸ್ತೀರ್ಣ ಅದನ್ನು ಬರ್ಕೊಂಬಿಡೋಣ. ಆಮೇಲೆ ಈ ಪೋಷಕದ ತ್ರಿಜ್ಯ ಬರ್ಕೊಂಬಿಡೋಣ 12 ಮೀಟ್ರ್ ಅಂತ. ನೋಡಿ ಕಾರಂಜಿಯ ತ್ರಿಜ್ಯ R ಅಂತ ತೆಗೆದುಕೊಳ್ತೀನಿ. ಎಷ್ಟಿದೆಯಂತೆ? 12 ಮೀಟ್ರ್ ಇದೆಯಂತೆ. ಸೊ ಹಾಗಾದರೆ ಈ ಪೋಷಕ ಅಥವಾ ಕಾರಂಜಿಯ ವಿಸ್ತೀರ್ಣವನ್ನು ಬರ್ಕೊಳ್ಳೋಣ. ಪೋಷಕ ಬಾರ್ ಕಾರಂಜಿಯ ವಿಸ್ತೀರ್ಣ. ಕಾರಂಜಿ ಯಾವ ಶೇಪಲ್ಲಿದೆ? ಅದು ವೃತ್ತಾಕಾರದ ಶೇಪಲ್ಲಿದೆಯಂತೆ. ಸೊ ಹಾಗಾದರೆ πr² ಅಂತ. π ಅಂತಂದರೆ 3.14, r² ಅಂದರೆ 12 ಸ್ಕ್ವೇರ್ ಅಂತ. ಅಲ್ಲಿಗೆ 3.14 12 ಸ್ಕ್ವೇರ್ ಅಂದರೆ 12 12 144. ಈಗ 3.14 ಇಂಟು 144 ಗುಣಿಸ್ಬಿಡೋಣ. ಅಲ್ಲಿಗೆ 4 4 16 ದಶಕ 1 4 1 4 1 5 ನೆಕ್ಸ್ಟ್ 4 3 12. ನೆಕ್ಸ್ಟ್ ಬಿಡಿಸ್ತಾನೆ ಬಿಟ್ಟೆ, ಸೇಮ್ ಇದೇ ಬರುತ್ತೆ. 6 5 2 1 ಯಾಕಂದರೆ 4ರಿಂದನೇ ಅಲ್ಲ, ಹಾಗಾಗಿ ಇದೇ ಬರುತ್ತೆ. ಇಲ್ಲಿ ಬಿಡಿಸ್ತಾನ 10 ಸ್ಥಾನ ಬಿಟ್ಟೆ 1ರಿಂದ ಗುಣಿಸಿದ್ರೆ ಇದು 4 1 4 1 1 1 3 1 3. ಸೊ ಕೂಡಿದ್ರೆ 6 6 5 11 ದಶಕ 1 3 8 8 4 12ಕ್ಕೆ 2 ದಶಕ 1 1 1 2 4 4 1 5 ಇಲ್ಲಿ 3 1 4. ಸೊ ಪಾಯಿಂಟ್ 2 ಸಂಖ್ಯೆ ಆದಮೇಲಿದೆ, 2 ಸಂಖ್ಯೆ ಆದಮೇಲೆ ಇಟ್ಟರೆ 452.16 ಮೀಟ್ರ್ ಸ್ಕ್ವೇರ್ ಬರುತ್ತೆ. ಅಂದರೆ ಇಲ್ಲಿ ಪೋಷಕದ ವಿಸ್ತೀರ್ಣ ಏನಿದೆ ಈ ಉದ್ಯಾನವನದ ವಿಸ್ತೀರ್ಣಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಈ ಪೋಷಕ ಅಥವಾ ಕಾರಂಜಿ ಸಂಪೂರ್ಣ ಉದ್ಯಾನವನ್ನು ತೋಯಿಸುತ್ತದೆ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ. ನೋಡಿ ಈ ರೀತಿ ಬರೆದ್ರೆ ಲೆಕ್ಕ ಮುಗಿಯುತ್ತೆ.